ನಮಸ್ತೆ ಎಲ್ಲರಿಗೂ. ಇವತ್ತು ರುಚಿಯಾದಂಥ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡೋಣ. ಇದು ಸೀಸನ್ ವೈಸ್ ಸ್ಪೆಷಲ್ ಆಗಿರುತ್ತೆ ಮತ್ತು ಲಂಚ್ ಬಾಕ್ಸಿಗೆ, ಬೆಳಗ್ಗೆ ಟಿಫನಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಔಟಿಂಗ್ ಹೋಗುವಾಗ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಒಂದು ಸರಿ ನೋಡ್ಕೊಳ್ಳೋಣ. ನಾನಿಲ್ಲಿ ಉದ್ದಿನ ಬೇಳೆಯನ್ನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಮಾವಿನಕಾಯನ್ನು ತುರಿದು ಅದರ ತೊಳಲನ್ನು ಇಟ್ಕೊಂಡಿದ್ದೀನಿ. ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ಹಾಕಿ, ಮಾವಿನಕಾಯಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದು ನಿಮ್ಮ ಒಂದು ಹುಳಿ ಟೇಸ್ಟಿಗೆ ಬಿಟ್ಟಂಥ ಒಂದು ಮೆಜರ್ಮೆಂಟು. ನೆಕ್ಸ್ಟು ನಾನಿಲ್ಲಿ 2 ಸ್ಪೂನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಶೇಂಗಾವನ್ನು ಮತ್ತು 2 ಎಸಳಷ್ಟು ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇಟ್ಕೊಂಡಿದ್ದೀನಿ ಮತ್ತು ಸಾಸಿವೆ ಮತ್ತು ಜೀರಿಗೆ, ಸಾಸಿವೆ 1 ಸ್ಪೂನು ಮತ್ತು ಜೀರಿಗೆ 1 ಸ್ಪೂನು, 2 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡಗೆ ಹೆಚ್ಚಿರುವಂಥ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಇಂಗನ್ನು ಇಟ್ಕೊಂಡಿದ್ದೀನಿ. ಇದನ್ನು ಬಿಟ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಇದನ್ನೆಲ್ಲ ಸೈಡ್ಸಲ್ಲಿ ಇಟ್ಕೊಂಡಿರೋಣ. ಇವಾಗ ನಾನು ಒಗ್ಗರಣೆ ಮಾಡಲಿಕ್ಕೆ ಒಂದು ಬೌಲಷ್ಟು ಆಯಿಲನ್ನು ತೊಗೊಂಡಿದ್ದೀನಿ. ಒಗ್ಗರಣೆ ಸ್ವಲ್ಪ ಎಣ್ಣೆ ಬೇಕಾಗಿರೋದ್ರಿಂದ ಇಲ್ಲಿ ನಾನು ಬೌಲ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದು 4ರಿಂದ 5 ಜನಕ್ಕೆ ಆಗ್ಬೋದು. ಮತ್ತು 2 ಸ್ಪೂನ್ ಕಡಲೆಬೇಳೆಯನ್ನು ಎಣ್ಣೆ ಕಾದಾದಮೇಲೆ ಫಸ್ಟ್ ಕಡಲೆಬೇಳೆಯನ್ನು ಹಾಕಿ, ನೆಕ್ಸ್ಟು ಶೇಂಗಾವನ್ನು ಹಾಕಿ, ಮೊದಲೇ ಸಾಸಿವೆ ಜೀರಿಗೆ ಹಾಕಿಬಿಟ್ರೆ ಸೀದೋಗಿಬಿಡುತ್ತೆ. ನೆಕ್ಸ್ಟು ಉದ್ದಿನಬೇಳೆ, ಅದಾದಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕಿಬಿಟ್ಟು ನಿಧಾನಕ್ಕೆ ಫ್ರೈ ಮಾಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡಿ, ಇಲ್ಲ ಅಂತಂದರೆ ಶೇಂಗಾ ಮುಖಕ್ಕೆಲ್ಲ ಸಿಡಿದು ಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಪೀಸನ್ನು ಹಾಕ್ತಾಯಿದ್ದೀನಿ, 2 ಬೆಳ್ಳುಳ್ಳಿ ಪೀಸು. ಇದು ಕೂಡ ನೀಟಾಗಿ ಕಲರ್ ಚೇಂಜ್ ಆಗಲಿ. ಅದಾದಮೇಲೆ ನಾವು ಈರುಳ್ಳಿಯನ್ನು ಹಾಕೋಣ, ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೋಣ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಇದಾದಮೇಲೆ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಬೇಯೋದು ಬೇಡ, ಹಸಿನೂ ಇರೋದು ಬೇಡ, ಸ್ವಲ್ಪ ಶಾಲೋ ಫ್ರೈ ಆದರೆ ಸಾಕು. ಇದಾದಮೇಲೆ ನಾವು ಹಸಿಮೆಣಸಿಕಾಯಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ನಿಮ್ಮ ರುಚಿ ಮತ್ತು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳೋಣ. ಇದು ಎಲ್ರಿಗೂ ಇಷ್ಟಪಡುತ್ತೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನಷ್ಟು ಹಸಿಮೆಣಸಿಕಾಯಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ತುರಿಯನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ. ಇದು ನೀಟಾಗಿ ಫ್ರೈ ಆದರೆ ಒಂದು ವಾರ ಇಟ್ಟಾಗೂ ಕೂಡ ಏನೂ ಹಾಳಾಗಲ್ಲ. ಅದು ಮಾವಿನಕಾಯಿ ಚೆನ್ನಾಗಿ ಬೇಯಲಿಲ್ಲ ಅಂತಂದರೆ ಬೇಗ ಹಾಳಾಗಿಬಿಡುತ್ತೆ. ನಮಗೆ ಡೈಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಒಂದು ಸರಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. 3-4 ದಿನ ಏನಾಗಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ 1 ವಾರದವರೆಗೂ ಏನಾಗಲ್ಲ. ಎಮರ್ಜೆನ್ಸಿ ಯಾವಾಗ ಬೇಕಂದ್ರೂ ಕೂಡ ಬೇಗ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀಟಾಗಿ ಬೆಂದಾದಮೇಲೆ ಮಾವಿನಕಾಯಿ ಬೇಯ್ದ ತಕ್ಷಣ ಅದೇ ಆಯಿಲ್ ಬಿಡುತ್ತೆ ನೋಡಿ. ಇವಾಗ ಒಗ್ಗರಣೆಯಲ್ಲಿ ನೀಟಾಗಿ ಆಯಿಲ್ ಬಿಡ್ತಾಯಿದೆ. ಇವಾಗ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಮಾವಿನಕಾಯಿ ಹುಳಿ ಇರೋದ್ರಿಂದ ಉಪ್ಪು ಖಾರ ಮೆಜರ್ಮೆಂಟ್ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು, ನೆಕ್ಸ್ಟು ನಾವು ಕಲರಿಗೋಸ್ಕರ ಅರಿಶಿನ ಪೌಡರನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಮಗೆ ಕಲರ್ ಚೆನ್ನಾಗಿ ಬೇಕು ಚಿತ್ರಾನ್ನಕ್ಕೋಸ್ಕರ, ಅದಕ್ಕೆ ನೀವು ಅದರ ಕಲರ್ ನೋಡ್ಕೊಂಬಿಟ್ಟು ಅರಿಶಿನ ಪೌಡ್ರನ್ನ ಆ್ಯಡ್ ಮಾಡಿ. ಅದಾದಮೇಲೆ ಸ್ಟವ್ ಆಫ್ ಮಾಡೋಕ್ಕಿಂತ ಬಿಫೋರಾಗಿ ನಾವು 1 ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಪೌಡ್ರನ್ನ ಹಾಕೋಣ. ಅದಾದಮೇಲೆ ಕುದಿಸೋದು ಬೇಡ, ಯಾಕೆಂದರೆ ಆ ಫ್ಲೇವರ್ ಹೋಗಿಬಿಡುತ್ತೆ. ಲಾಸ್ಟಲ್ಲಿ ನಾವು 1 ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರನ್ನ ಹಾಕಿಬಿಟ್ಟು ನೀಟಾಗಿ ಕಲಸೋಣ. ಈ ಥರ ಕಲಿಸ್ಬಿಟ್ಟು ಆರಿಸಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ನಾವು ಗೊಜ್ಜನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂದರೆ 1 ವಾರದವರೆಗೂ ಕೂಡ ನಾವು ಬಳಸ್ಬೋದು. ಬಾಕ್ಸಿಗೆಲ್ಲ ಹಾಕಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ನೈಟ್ ಮಾಡಿ ಇಟ್ಕೊಂಡ್ರೆ. ಬಿಸಿ ಬೇಕು ಅಂದರೆ ನಾವು ಬಿಸಿಯನ್ನು ಕೂಡ ಹಾಕಿ ಕಲಿಸ್ಕೋಬೋದು. ಬೇಡ ನಮಗೆ ತಣ್ಣಗೆ ಬೇಕು ಅಂತಂದರೆ ರೈಸನ್ನು ಆರಿಸ್ಬಿಟ್ಟು ಆಮೇಲೆ ಕೂಡ ಕಲಿಸ್ಕೋಬೋದು. ಈ ಥರ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.